ಎಲ್ಲರಿಗೂ ನಮಸ್ಕಾರ. ಹಾಗೆ ಮಿನ್ನೆಸ್ಟ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಈಗ ರೀಸೆಂಟಾಗಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಸ್ ಎಲ್ಲ ನೋಡಿದ್ದೀನಿ, ಎಲ್ಲದರಲ್ಲೂ ಇದೇ ವಿಷಯ. ನನ್ನ ಹತ್ರನೂ ಕೆಲವು ಪರಿಚಯದವರು ಈ ಸಲ 8ನೇ ತಾರೀಕು ಹಬ್ಬ ಇದೆಯಾ ಅಥವಾ 1ನೇ ತಾರೀಕು ಮಾಡೋದಾ ಆ ಥರ ಎಲ್ಲ ಕೇಳಿದ್ದಾರೆ. ಹಾಗಾಗಿ ಈ ಹಬ್ಬದ ಬಗ್ಗೆ ಬೇರೆಲ್ಲ ಸೋರ್ಸ್ಗಳಿಂದ ತಿಳಿದುಕೊಂಡು ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ 1ನೇ ತಾರೀಕಿಗೂ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತ ಕೊಟ್ಟಿದ್ದಾರೆ, ಹಾಗೆ 8ನೇ ತಾರೀಕಿಗೂ ಹಬ್ಬ ಇದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ನಡೀತಾ ಇದೆ. ಮತ್ತು ಕೆಲವು ಜನರಿಗೆ 8ನೇ ತಾರೀಕು ಅನ್ನೋದು ಶನಿ ಸಂಖ್ಯೆ ಮತ್ತು ಪ್ರಬಲ ಆಗಿರುವುದರಿಂದ ಜೀವನಕ್ಕೆ ಕಷ್ಟ ಕೊಡುತ್ತೆ, ಸಂಪತ್ತನ್ನೆಲ್ಲ ನಾಶ ಮಾಡುತ್ತೆ, ಮನೆ ಮಠ ಹೋಗುತ್ತೆ, ವ್ಯವಹಾರದಲ್ಲಿ ನಷ್ಟ, ಈ ಥರ ಎಲ್ಲ ಭಾವನೆ ಇದೆ. ಹಾಗೆ ಅದರ ಬಗ್ಗೆ ಭಯ ಕೂಡ ಇದೆ. ಇಲ್ಲಿ ಕೇವಲ ದಿನಾಂಕಗಳಿಗೆ ವರಮಹಾಲಕ್ಷ್ಮಿ ಹಬ್ಬ ಸೀಮಿತವಾಗಿಲ್ಲ. ಪಂಚಾಂಗವನ್ನು ನೋಡಿದಾಗ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ಅಂತ ಕೊಟ್ಟಿದ್ದಾರೆ. 8 ರೀತಿಯಲ್ಲಿ ನಾವು ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ, ಅಂದರೆ ಅಷ್ಟಲಕ್ಷ್ಮಿಯಾಗಿ ಪೂಜೆ ಮಾಡ್ತೀವಿ. ಒಂದು ಧಾನ್ಯಲಕ್ಷ್ಮಿ, ಆದಿಲಕ್ಷ್ಮಿ, ಧನಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಹಾಗೆ ವಿಜಯಲಕ್ಷ್ಮಿ. 8 ರೀತಿಯಲ್ಲಿ ಈ ಲಕ್ಷ್ಮಿ ಪೂಜೆ ಮಾಡ್ತೀವಿ. ಹಾಗಿದ್ದ ವೇಳೆ 8 ತಾರೀಕಿಗೆ ಬಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಯಾವುದೇ ತಪ್ಪಿಲ್ಲ. ದಿಕ್ಕುಗಳು ಕೂಡ ಇವೆ. ಹಾಗೆ 8ನೇ ತಾರೀಕಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಶಾಸ್ತ್ರದ ಪ್ರಕಾರ ಈ ಹಬ್ಬವನ್ನು ಹುಣ್ಣಿಮೆಗಿಂತ ಮೊದಲು ಬರುವ ಶುಕ್ರವಾರ ಮಾಡಬೇಕು. ಹಾಗೆ ನೋಡಿದರೆ ಹುಣ್ಣಿಮೆಯ ಹಿಂದಿನ ದಿವಸ 8ನೇ ತಾರೀಕು ಶುಕ್ರವಾರ ಆಗಿದೆ. 1ನೇ ತಾರೀಕಿನ ಈ ಶುಕ್ರವಾರ ಸ್ವಲ್ಪ ಹುಣ್ಣಿಮೆಗಿಂತ ದೂರನೇ ಇದೆ. ಪಂಚಾಂಗದಲ್ಲೂ ಕೂಡ ಇದೇ ಥರ ಬರೆದಿದ್ದಾರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರ ಇರುವ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಗೆ ತುಂಬ ಒಳ್ಳೆಯದು ಅಂತ ಶಾಸ್ತ್ರ ತಜ್ಞರು ಅಧ್ಯಯನ ಮಾಡಿ ಪಂಚಾಂಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕ್ಯಾಲೆಂಡರ್ನಲ್ಲಿ ಒಂದು ಜಸ್ಟ್ ಹಬ್ಬದ ಹೆಸರು ಬರೆದಿರ್ತಾರೆ, ಆದರೆ ಡೀಟೇಲ್ಡ್ ಆಗಿ ಇರುವುದಿಲ್ಲ. ಪಂಚಾಂಗದಲ್ಲಿ ವಿವರವಾಗಿ ಶಾಸ್ತ್ರದ ಬಗ್ಗೆ, ಹಬ್ಬದ ಬಗ್ಗೆ ಅಧ್ಯಯನ ಮಾಡಿ ಬರೆದಿರ್ತಾರೆ. ಅದರ ಪ್ರಕಾರ ನಾವು ಹಬ್ಬ ಆಚರಣೆ ಮಾಡಿದರೆ ಫಲಪ್ರಾಪ್ತಿಯಾಗುವುದು ಗ್ಯಾರಂಟಿ. ಹಬ್ಬವನ್ನು ಆದಷ್ಟು ಪಂಚಾಂಗ ನೋಡಿ ಮಾಡಿದರೆ ಯಾವ ಗೊಂದಲ ಕೂಡ ಇರುವುದಿಲ್ಲ. ಹಾಗೆ ನೋಡಿದರೆ ಮತ್ತೊಂದು ವಿಷಯ ಏನೆಂದರೆ ಶುಕ್ರವಾರ ಅಧಿಪತಿ ಶುಕ್ರ, ಹಾಗೆ ದಿನಾಂಕ 8 ಅದರ ಅಧಿಪತಿ ಶನಿ. ಸೊ ಅವರಿಬ್ಬರು ಮಿತ್ರರು ಕೂಡ. ಸೊ ಯಾವುದೇ ಸಮಸ್ಯೆ ಕೂಡ ಆಗುವುದಿಲ್ಲ. ನಾವು ಎಲ್ಲವನ್ನೂ ದಿನಾಂಕದ ಆಧಾರದ ಮೇಲೆ ಹಬ್ಬಗಳನ್ನು ಮಾಡಬಾರದು. ಶಾಸ್ತ್ರ ಪಂಚಾಂಗ ಅಂತ ನೋಡಿ ಮಾಡಬೇಕು. ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರ ದಿನ ಹಬ್ಬ ಮಾಡ್ತಾ ಇದ್ವಿ ಅಂತ ಹೆಚ್ಚಾಗಿ ಜನರು ಈ ಹುಣ್ಣಿಮೆಯ ಹತ್ತಿರ ಇರುವ ಶುಕ್ರವಾರವನ್ನು ಗಮನಿಸಿರುವುದಿಲ್ಲ. ಬರೀ ಶ್ರಾವಣ ಮಾಸದ 2ನೇ ಶುಕ್ರವಾರ ಮಾತ್ರ ಹಬ್ಬ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ವರಮಹಾಲಕ್ಷ್ಮಿ ವ್ರತ ಪ್ರತಿಯೊಬ್ಬರು ಇಷ್ಟಪಟ್ಟು ಮಾಡುವ ಹಬ್ಬ. ಆಮೇಲೆ ಮುಟ್ಟಾದವರು, ಸೂತಕ ಇದ್ದವರು ಈ ಹಬ್ಬವನ್ನು ಆಚರಣೆ ಮಾಡಬಾರ್ದು. ಆ ದಿವಸ ಈ ವ್ರತವನ್ನು ಅವರೇ ಮಾಡಬೇಕು, ಇವರೇ ಮಾಡಬೇಕು ಅಂತ ನಿಯಮಗಳೇನೂ ಇಲ್ಲ. ಯಾವುದೇ ಜಾತಿಯವರು ಕೂಡ ಮಾಡ್ಬೋದು, ಯಾವುದೇ ಧರ್ಮದವರು ಕೂಡ ಮಾಡ್ಬೋದು. ನಮ್ಮ ಇಷ್ಟಾರ್ಥ ಸಿದ್ಧಿ ನೆರವೇರಲು ನಾವು ಈ ವ್ರತವನ್ನು ಮಾಡ್ತೇವೆ. ಇನ್ನೊಮ್ಮೆ ಹೇಳ್ತೇನೆ, ಶ್ರಾವಣ ಮಾಸದ 3ನೇ ವಾರ ಅಂದರೆ ಶುಕ್ರವಾರ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡಿದರೆ ಯಾವುದೇ ಸಮಸ್ಯೆಗಳು ಇಲ್ಲ. 8ನೇ ತಾರೀಕಿನಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಗೆ ಪ್ರಾರ್ಥನೆ ಸಂಕಲ್ಪ ಮಾಡಿಕೊಳ್ಳಿ. 8ನೇ ತಾರೀಕು ತುಂಬ ಪವರ್ಫುಲ್ ಆಗಿದೆ, ಲಾಸ್ ಆಗೋದು ಇಲ್ಲ, ಮನೆ ಮಠ ಕಳೆದುಕೊಳ್ಳಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತುಂಬ ಗೊಂದಲ ಇದ್ದವರಿಗೆ ಈ ಮಾಹಿತಿ ಉಪಯೋಗವಾಗಿದೆ ಅಂತ ಅಂದುಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ಈ ವಿಡಿಯೋವನ್ನು ಲೈಕ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.